ಗಾಯ್ಸ್ ವಾಟ್ಸ್ಆಪ್ ಮತ್ತೆ ಹೊಸ ಬ್ಲಾಗ್ ಜೊತೆ ನಿಮ್ಮ ಪ್ರೀತಿಯ ನಿಮ್ಮ ಗುರು ನಿಮ್ಮ ಜೊತೆ ಹೆಂಗೆ ಇಟ್ಕೊಂಡು ಮಾಡ್ತಾರಪ್ಪ ಕಾರಲ್ಲಿ ಬ್ಲಾಗ್ನ. ಸೊ ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ ಮೊಬೈಲ್ ಹೆಂಗೆ ಹಿಡ್ಕೊಳ್ಳೋದು ಕಾರ್ ಓಡಿಸ್ಬೇಕಾರೆ ಅಂತ. ಬಟ್ ಯಾವುದೋ ಒಂದು ಗುಡ್ ಒಳ್ಳೆ ರೋಡ್ ಬಂದಿದೆ, ಇಟ್ಕೊಂಡಿದ್ದೀನಿ. ಅದೇನು ಗೊತ್ತಾ, ಮತ್ತೆ ಇವತ್ತು ನಾನು ಪ್ರೆಸ್ಟೀಜ್ಗೆ ಹೋಗ್ತಾ ಇದ್ದೀನಿ. ಅಗೇನ್ ನಮ್ಮ ಅನ್ನಪೂರ್ಣೇಶ್ವರಿ ಅನುಪಮ ಮೇಡಮ್ ಅವ್ರು ಕರೆದಿದ್ದಾರೆ ಸಮಥಿಂಗ್ ಸರ್ಪ್ರೈಸ್ ಅಂತೆ. ಸೊ ನನಗೂ ಗೊತ್ತಿಲ್ಲ ಸಮಥಿಂಗ್ ಸರ್ಪ್ರೈಸ್ ಈ ವಿಡಿಯೋದಲ್ಲಿ ಹಾಕ್ತೀನಿ ಏನಂತ. ತುಂಬ ಎಕ್ಸೈಟೆಡ್ ಆಗಿದೆ. ಆ್ಯಕ್ಚುಲಿ ಇವತ್ತು 2 ಕೆಲಸ ಇತ್ತು. ನಾನು ತುಸು ನಾಚುವೆ, ಎಲ್ಲ ಹೊಸ ಟ್ರೈ, ಹೊಸ ಪ್ರತಿಭೆ. ನಾನು ಹೊಸದಾಗಿ ಮೊಬೈಲ್ ಹಿಡ್ಕೊಂಡು ಡ್ರೈವ್ ಮಾಡ್ತಾ ಇದ್ದೀನಿ. ಸುಮಾರು ಜನ ನೋಡ್ತಾ ಇದ್ದೆ ಆ್ಯಕ್ಚುಲಿ ಬ್ಲಾಗರ್ಸು ಕಾರಲ್ಲಿ ಓಡಿಸ್ಬೇಕಾದ್ರೆ ಮೊಬೈಲ್ ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡು ಓಡಿಸ್ತಿದ್ರು ದೇವರಾಣೆ ಗೊತ್ತಿಲ್ಲ. ಈ ಬಸ್ ಬೇರೆ ಒಳ್ಳೆ ಟ್ರೈನ್ ಥರ ಬಂತು ಪಕ್ಕದಲ್ಲಿ, ಕ್ರೇಜಿ. ಸೊ ಇವತ್ತು 2 ಕೆಲಸ ಇತ್ತು, ಅದನ್ನೇ ಹೇಳ್ತಾ ಇದ್ದೆ ಅವಾಗಲೇ ನಾನು. ಪ್ರೆಸ್ಟೀಜ್ ಒಂದು ಹೋಗ್ಬೇಕಾಯ್ತು. ನನ್ನ ಫ್ರೆಂಡ್ ಪ್ರಭುದು ನಾನು 2 ಹಾಕಿದ್ನಲ್ಲ ಲಾಸ್ಟ್ ಹಿಂದಿನ ವಿಡಿಯೋ, ಹೋಗಿ ನೋಡಿಲ್ಲ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಮೈಸೂರು ಬ್ಯಾಂಗ್ಳೂರು ಅಂತ ಹಾಕಿದ್ದೀನಿ. ಸೊ ಅವ್ರದ್ದು ಏನು ಹಳದಿ, ಇವತ್ತು ಮನೆ ಹತ್ರ ಹಳದಿ ಸೆಲೆಬ್ರೇಷನ್ಸ್ ಇತ್ತು. ಸೊ ಅದಕ್ಕೆ ಹೋಗ್ಬೇಕಾಗಿತ್ತು. ಮಜಾ ಏನಂದರೆ ಇನ್ನೊಂದು, ನಾನು ಹೇರ್ ಕಟ್ ಎಲ್ಲ ಮಾಡಿಸಿ ಮನೆಗೆ ಬಂದು ಕೂತ್ಕೊಂಡಿದ್ದೆ, ಪವರ್ ಹೋಗಿತ್ತು ಅಂತ. ಗೈಸ್ ನಾನು ಅವಾಗಲೇ ಏನು ಹೇಳ್ತಾ ಇದ್ದೆ ಅಂದರೆ, ಪ್ರಭುದು ವೆಡ್ಡಿಂಗ್ದು ಹಳದಿ ಇದೆ, ಅದಾಗಿದ ತಕ್ಷಣ ಪ್ರೆಸ್ಟೀಜ್ಗೆ ಹೋಗ್ತಾ ಇದ್ದೀನಿ. ಸೊ ಇನ್ ಬಿಟ್ವೀನ್ ಮನೇಲಿ ಏನಾಯ್ತು ಅಂತಂದರೆ, ಮನೇಲಿ ಪವರ್ ಇಲ್ಲ, ಹೇರ್ ಕಟ್ ಮಾಡ್ಕೊಂಬಂದಿದ್ದೀನಿ, ಸಿಗ್ನಲ್ ಬಿದ್ದೋಯ್ತು. ನಾನು ಅವಾಗಿಂದ ಮಾತಾಡೋಣ ಏನಾದರೂ ಅಂದರೆ, ಆ್ಯಂಡ್ ಒನ್ ಮೋರ್ ಲೈಕ್ ಮೊಬೈಲ್ ಇಟ್ಕೊಂಡು ಡ್ರೈವಿಂಗ್ ಅಂತೂ ದಯವಿಟ್ಟು ಮಾಡಿ, ಜಸ್ಟ್ ಮಿಸ್ ಇವಾಗ. ಸೊ ಆರಾಮಾಗೆ ಸೇಫಾಗಿದ್ದು ವಿ ಕ್ಯಾನ್ ಡೂ ವೀಡಿಯೋಸ್ ಅಂತ ಅಂದ್ಕೊಳ್ತೀನಿ ನಾನು. ಸೊ ಇಟ್ಸ್ ಮೂವಿಂಗ್ ಆನ್, ಬಾಯ್. ಅಗೇನ್ ಸಿಗ್ನಲ್ ಬಿತ್ತು. ಇವತ್ತು ಹೆಂಗಿತ್ತಂದರೆ ಡೇ, ಪ್ರೆಸ್ಟೀಜ್ಗೆ ಹೋಗಬೇಕು. ನನ್ನ ಫ್ರೆಂಡ್ ಮದುವೆ ಇದೆ ನಾಳೆ ನಾಡಿದ್ರಲ್ಲಿ. ಸೊ ಅವ್ರದ್ದು ಮನೇಲಿ ಇವತ್ತು ಹಳದಿ ಶಾಸ್ತ್ರ ಇದೆ. ಸೊ ನನ್ನ ಮೊಬೈಲಲ್ಲಿ ಚಾರ್ಜಿಂಗ್ ಇಲ್ಲ, ಅದಕ್ಕೆ ಅವಾಗಲೇ ಟಕ್ಕಂತ ಆಫ್ ಆಯಿತು. ಸೊ ಮನೇಲಿ ಕರೆಂಟ್ ಇಲ್ಲ. ಸೊ ನಾನು ಏರ್ ಕಟ್ ಹೋಗಿದ್ದೀನಿ, ಮನೆಗೆ ಹೋಗಿ ಸ್ನಾನ ಮಾಡೋಣ ಅಂತ ನೋಡಿದ್ರೆ ಪವರ್ ಇಲ್ಲ. ಓ ಮೈ ಗಾಡ್, ಸರಿ ಓಕೆ ಬರುತ್ತೆ ಅಂತ ಮೊಬೈಲ್ ಇಟ್ಕೊಂಡಿದ್ದ ಅವನು. ಹೇರ್ ಕಟ್ ಮಾಡ್ಕೊಂಡ್ಬಂದಿದ್ದು 12 o'clock 12:30 ಆಯಿತು ಮೋಸ್ಟ್ ಪ್ರಾಬಬ್ಲಿ. ಸೊ ನಾನು ಸ್ನಾನ ಮಾಡೋಣ ಅಂತ ಕುತ್ಕೊಂಡೆ ಒಂದು ಸ್ವಲ್ಪ ಹೊತ್ತು, ಸೊ ಪವರ್ ಬರುತ್ತೆ ಅಂತ. ಸೊ ಮೊಬೈಲ್ ಇಟ್ಕೊಂಡಿದ್ದೀನಿ, 3 o'clock ಆಗಿದೆ ಗೈಸ್. ನಾನು ಔಟ್ಸೈಡ್ ಹೋಗ್ಬೇಕು, ವೇರ್ ಪ್ರೆಸ್ಟೀಜ್. ಓ ಮೈ ಗಾಡ್, ಹೆಂಗೆ ಹೋಯ್ತು ಗೊತ್ತಾ ಟೈಮು. ಸೊ ಅಗೇನ್ ಕಾರ್ ಡ್ರೈವ್ ಮಾಡಬೇಕಾದ್ರೆ ಬಿ ಸೇಫ್. ನಾನು ಒಂದು ಕೈಯಲ್ಲಿ ಹಿಡ್ಕೊಂಡು ಡ್ರೈವ್ ಮಾಡ್ತಾ ಇದ್ದೀನಿ, ಅದು ಐ ಆಮ್ ಟ್ರೈಯಿಂಗ್. ಬಟ್ ಅಗೇನ್ ಸಿಗ್ನಲ್ ಇವಾಗ ಬಿಡ್ತದೆ. ಹಾಂ, ಸಿಗ್ನಲ್ ಬಿಡ್ತು. ಓಕೆ ಸಿ ಯು. ಫೈನಲಿ ಎಲ್ಲಿಂದ ಎಲ್ಲಿಗೆ ಬಂದ್ಬಿಟ್ಟು ಸಿಗ್ನಲ್ಲು, ಮತ್ತೆ ಸಿಗ್ನಲ್ ಬಿಡ್ತು. ಪ್ರೆಸ್ಟೀಜ್ ರೀಚ್ ಆಗ್ಬಿಟ್ಟೆ ಫೈನಲಿ. ಹಿಂದೆ ನೋಡಿದ್ರೆ ಫೈರ್ದು ಏನೋ ನಡೀತಾ ಇದೆ. ಓಕೆ, ಪ್ರೆಸ್ಟೀಜಿಗೆ ರೀಚ್ ಆಯಿತು. ಇಲ್ಲೊಂದು ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಈ ಯಾವ ರೇಂಜಲ್ಲಿ ನಡೀತಾ ಇದ್ದಾರೆ. ತ್ರಿಪುರ ಸುಂದರಿ 1, ತ್ರಿಪುರ ಸುಂದರಿ 2. ನಮ್ಮನ್ನು ಬಿಟ್ಟು ಈಗ ಸರ್ ಗುರು ಅಂತ. ಮಹೇಶ್. ಹಾಂ, ಹಾಯ್ ಮ್ಯಾಮ್, ಗುರು ಅಂತ. ಹಲೋ, ಹಾಯ್ ವಿದ್ಯಾ ಅವರೇ. ಸಾರಿ ವಿದ್ಯಾ ಅವ್ರನ್ನ ಮರ್ತೇ ಹೋಗ್ಬಿಟ್ಟಿದ್ದೀರಿ ನೋಡಿ. ಅಷ್ಟೇ ವೈಟ್ ಹೋಗ್ಬಿಟ್ಟು ಇನ್ನೊಂದು ಕಲರ್ ಆಗಿರೋದು. ಹಲೋ, ಅಂತಾನೆ ಮಾಡ್ಬೇಕು. ಗೊತ್ತುಂಟ ಫ್ರೆಂಡ್, ತರ್ಲೆ ಗುರು.
ತರ್ಲೆ ಗುರು ಎಲ್ಲ ರಕ್ಷಿತನ ಫ್ಯಾನ್ ಆಗ್ಬಿಟ್ಟಿರ್ಬೇಕಲ್ಲ. ಬಿಗ್ ಬಾಸ್ ನೋಡಿ ಹಂಗೆ ರಕ್ಷಿತಾ ಅವಳು ಹಂಗೆ ಬ್ಲಾಗ್ ಮಾಡಿ ಮಾಡಿ ಫೇಮಸ್ ಆಗಿರೋದು. ಮಾಡೋ ಇವರಿಗೆ ಮಾಡೋ ಕೆಲಸ ಇಲ್ಲ ಅಂತೆ. ನಮ್ಮ ಸ್ಟುಡಿಯೋದಲ್ಲಿ ಕೆಲಸ ಇದೆ, ಟ್ರೈನರ್ ಆಗಿ ಬರ್ತೀರಾ? ಏನಿಲ್ಲ, ಸ್ಟಾರ್ಟಿಂಗ್ ಒಂದು 3 ತಿಂಗಳು ಫ್ರೀಯಾಗಿ ಮಾಡಬೇಕು. ಫಸ್ಟ್ ನೀನು ನನಗೆ ಹೇಳ್ಕೊಡು ಡ್ಯಾನ್ಸ್, ಆಮೇಲೆ ನಾನು ಟ್ರೈನರ್ ಅದನ್ನೇ ಹೇಳ್ತಿರೋದು. 3 ತಿಂಗಳು ಸುಮ್ಮನೆ ಹಂಗೆ. ಆದ್ಮೇಲೆ ಎಕ್ಸಿಕ್ಯೂಷನ್ ಅಷ್ಟೇ. ಹಲೋ ಕ್ಯಾಟ್ಸ್. ಕಣ್ಣು ಮಸ್ತಾಗಿದೆ. ನನ್ನ ಕಣ್ಣು ಹಂಗೆ ಇರಬೇಕಾಗಿತ್ತು. ನನ್ನ ಕಣ್ಣು ಬಿಟ್ಟು ಸಕ್ಕತ್ತಾಗಿದೆ. ನಾರ್ಮಲಿ ಮಾಡೋಕ್ಕಿಂತ ಒಂಚೂರು ಅದಂತೂ ಸಕ್ಕತ್ತಾಗಿದೆ. ಗ್ರೇ ಕಲರ್ ಬೇಕು. ನನ್ನ ಕಣ್ಣು ಹಂಗೆ ಇದ್ದಿದ್ರೆ ಸಕ್ಕತ್ತಾಗಿದೆ. ವಿದ್ಯಾ ನೋಡಿ, ಫುಲ್ಲು ಇಂಗ್ಲೀಷ್ ಅವ್ರ ಥರ ಇದ್ದಾರೆ ಅವರು. ನಾನು ಎಂಪ್ಲಾಯ್ ಆಗ್ಬಿಡ್ಲ ಈ ಕಂಪ್ನಿಗೆ ಅಂತ ಇದೆ. ನನ್ನ ಕಂಪನಿ, ನಮ್ಮ ಕಂಪನಿ. ಹೌದು, ಅಲ್ಲಿ ಬೆಂಕಿ ಹಾಕಿ ಏನೋ ಮಾಡ್ತಿದ್ದಾರೆ. ನಾವು ಆರ್ಸೋದು ಕಲಿಸ್ತಿದ್ದಾರೆ. ಬರೀ ಬೆಂಕಿ ಹಚ್ಚೋದಲ್ಲ, ಆರ್ಸೋದು ಕಲಿ. ಇದು ನಮ್ಮ ನರಸಿಂಹ ಕ್ಯಾರೆಕ್ಟರ್, ಅದು ಪ್ರಹ್ಲಾದ ಇವರೇ ಮಾಡಿದ್ದು. ಹಲೋ, ಹಾಯ್. In the morning also, Prince status ನೋಡಿ ತುಂಬ ಖುಷಿ ಆಯಿತು. That too, with all the activities at the Prestige, I'm so happy to see you. All the very best. ನಮ್ಮದು ಆಡಿಯನ್ಸ್ ಬಂದು ಕನ್ನಡ. ತುಂಬ ಖುಷಿ ಆಗ್ತಾ ಇದೆ. ಆಲ್ ದ ವೆರಿ ಬೆಸ್ಟ್. ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಜನಗೆ. ನಾವು ಸಡನ್ ಆಗೈತಾನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರು. ಆ ಥರ ಎಲ್ಲ ಹೇಳಿದ್ರೆ ಸರ್ಪ್ರೈಸ್ ಆಗಿಲ್ಲ ಅದು. ನೋಡಿ, ಇದು ನಾನು ಲಾಗಿನ್ ಮಾಡ್ಬೇಕಿಲ್ಲ. ಮೂಲ್ಯ ಇದು ಏನು ಕೊರಿಯೋಗ್ರಾಫ್ ಎಲ್ಲ ತುಂಬ ಚೆನ್ನಾಗಿ ಮಾಡೋದು, ಚೆನ್ನಾಗಿ ಬಂತು. ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಈ ಸಲ ಫುಲ್ ಡಿಫ್ರೆಂಟ್ ಆಗಿರೋದೆ ಅಲ್ಲ. ಈ ಸಲ ಫುಲ್ಲು ಡಿಫ್ರೆಂಟೇ. ಜಾಸ್ತಿ ಚೆನ್ನಾಗಿ ತಗೊಬನ್ನಿ. ನೀವು ಮಾಡಿ ಈ ಸಲ ಮ್ಯಾಮ್. ಈ ಸಲ ನಾನು ಹಾಂ, ಬೇಡ ಅಮೂಲ್ಯ I just saw your vlog today. ಇಸ್ ದಟ್? ಥ್ಯಾಂಕ್ ಯು. ಮೇಘ ಬಂತು ಮೇಘ ಬಂತು. Hi ma'am, I'm waiting for the surprise. Hi bro, I'm waiting for the surprise. What surprise? Oh my god. Serious? You want to see your name? Wow. Wow. ಏನಕ್ಕೆ ಮ್ಯಾಮ್ ಇದು ಕೊಡ್ತಾ ಇರೋದು? ಏನಕ್ಕೆ ಕೊಡ್ತಿದ್ದೀವಿ, ನೀವೇ ಹೇಳಿ ನೋಡೋಣ. ನೀವು ಹೇಳಿ. ಸಡನ್ನಾಗಿ ಕರೆದ್ಬಿಟ್ಟು ಸರ್ಪ್ರೈಸ್ ಅಂದ್ಬಿಟ್ಟು ಇವಾಗ ಈ ಅವಾರ್ಡ್ ತೋರಿಸ್ತಾ ಇದ್ದೀರಾ. ನೀನು ಮಾಡಿರೋ ಅಂತ ಹಾಂ, ಗರಂದಾರಿ ಕೆಲಸನ ಹೇಳೋಣ ಅಂತ ಬಂತು, ಅಪ್ಪ ಬೇಡ ಅಂತ. ನೀನು ಹಾಕಿರೋ ಎಫರ್ಟು, ನೀನು ಹಾಕಿರೋ ಒಂದು ಫುಲ್ ನಿನ್ನ ಒಂದು ತಿಂಗಳ ಡೆಡಿಕೇಶನ್ಗೆ ಈ ಒಂದು ಅವಾರ್ಡ್ ನಿನಗೆ. ವಾವ್, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಂದು ತಿಂಗಳು ನಾನ್ ಡ್ಯಾನ್ಸರ್ಸ್ನ ಡ್ಯಾನ್ಸರ್ಸ್ ಆಗಿ ಪರ್ಫಾರ್ಮ್ ಮಾಡ್ಸೋಕ್ಕೆ ನೀನು ಪಟ್ಟಿರೋ ಎಫರ್ಟ್ ಒತ್ತಿನ ಮಂತಲ್ಲಿ ಅದೊಂದು ಫ್ರೂಟ್ ಆಗಿ ಇಟ್ ವಾಸ್ ಶೋಡ್ ಇನ್ ಫ್ರಂಟ್ ಆಫ್ 4,000 ಪೀಪಲ್. ವಾವ್. ಅದಕ್ಕೆ ಕಾರಣಕ್ಕೋಸ್ಕರ ಈ ಅವಾರ್ಡ್ ನಿನಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಅದು ಆಲ್ ದಿ ಬೆಸ್ಟ್ ಗುರು. ಥ್ಯಾಂಕ್ ಯು. ಆ್ಯಂಡ್ ನಾನು ಎಲ್ಲ ಬ್ಲಾಗಲ್ಲಿ ಹೇಳ್ತಾನೆ ಇರ್ತೀನಿ, ಅನ್ನಪೂರ್ಣೇಶ್ವರಿ ಅನುಪಮ್ಮ. Thank you very much. Remember, we had a meeting with the college students and it was told to us that the VTU portal will come like one swag today. We will submit our letters to the portal of Hi Megha. Hello Guru. How are you? I'm good. How are you? I'm very sweet. ನಮ್ಮ ಅಕ್ಕನ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ಅಂತಂದೆ. ನಮ್ಮ ಅಕ್ಕ ಇಲ್ಲಿ ಅಕ್ಕ, ಸಪ್ನಾ ಅಕ್ಕ, ಪ್ರೆಸ್ಟೀಜ್ ಅಕ್ಕ.
ಇರಬೇಕು ಮೇಘ. ಇವತ್ತು ಹಾಕ್ತೀನಿ ಫುಲ್ಲು ಮೇಘ. ಅದು ಹೆಂಗೆ ಗೊತ್ತಾ, ಚೆನ್ನಾಗಿದೆ ಇವತ್ತಿಂದ ಏನೇನೋ ಹಾಕ್ಬಿಟ್ಟು ಇವತ್ತು ಫುಲ್ಲು ಮೇಘ ಮಿಂಚಿಂಗ್ ನನ್ನ ಬ್ಲಾಗಲ್ಲಿ. ಮೇಘ ಎಂಟ್ರಿ ಫುಲ್ಲು ಮೇಘ ಬಂತು ಮೇಘ ಟ್ರೆಂಡಿಂಗ್. ವಿಚ್ ಒನ್? ಇಲ್ಲೇ ಅನ್ಬಾಕ್ಸಿಂಗ್ ಮಾಡ್ಬಿಡ್ತೀನಿ, ಮನೆಗೆ ಹೋಗಿ ಮಾಡೋಬೋದು. ಓ ದಿಸ್ ಇಸ್ ಏನಿದು? ಟೀ ಪೌಡರು. ಓಕೆ, ದಿಸ್ ಇಸ್ ಚಾಯ್ ಪೌಡರ್. ಓಕೆ. ಮ್ಯಾಮ್ ಇದು ಓಪನ್ ಮಾಡ್ಬೇಕಾದ್ರೆ ಇದ್ರೊಳಗೆ ಗೋಲ್ಡ್ ಏನಾರು ಇರುತ್ತೆ ಅನ್ಕೊಂಡೆ ನಾನು. ಗೋಲ್ಡ್ ಡಬ್ಬಿ ಇದೆ ಅಷ್ಟೇ. ಇಷ್ಟೆಲ್ಲ ನೀನು ಮಾಡ್ಕೊಂಬೇಡ. ಅಲ್ಲ. ನಾವು ಗೋಲ್ಡ್ ಕೊಡೋಷ್ಟು ಇನ್ನು ನಾನು ಬೆಳೆದಿಲ್ಲ ಆಯ್ತಾ. ಕಂಪ್ನಿ ಫಸ್ಟ್ ನಮಗೆ ಗೋಲ್ಡ್ ಕೊಡಲಿ, ಆಮೇಲೆ ನಾನು ನಿಮಗೆ ಗೋಲ್ಡ್ ಕೊಡಿಸ್ತೀನಿ. ಬಿಡಿ ಮ್ಯಾಮ್, ಇದೇ ಗೋಲ್ಡ್ ಇದ್ದಂಗೆ. ಬಿಡಿ ಬಿಡಿ ಒಂದು ನಿಮಿಷ. ನಾನು ಇದ್ರದ್ದೊಂದು ಸ್ಟೋರಿ ಸಪ್ರೇಟಾಗಿ ಮಾಡೋಣ ಅನ್ಕೊಂಡೆ. ನಾನು ಇಲ್ಲೇ ಮಾಡ್ತೀನಿ. ಸೊ ಈ ಲೋಗೋ ಇದೆಯಲ್ಲ, ನಾವು ಹಳೆ ಏರಿಯಾದಲ್ಲಿ ಪ್ರಭು ಜೊತೆ ಚರ್ಚ್ಗೆ ಹೋಗ್ತಾ ಇದ್ದೆ. ಆವಾಗ ಈ ಲೋಗೋ ನೋಡಿ ಪ್ರೆಸ್ಟೀಜು ಏನೋ ಅಪಾರ್ಟ್ಮೆಂಟ್ಸ್ ಎಲ್ಲ ತುಂಬ ಇದ್ದಾರೆ. ಅವಾಗ ಚಿಕ್ಕ ವಯಸ್ಸಲ್ಲಿ ಏನೂ ಗೊತ್ತಿರಲಿಲ್ಲ ನನಗೆ. ಸೊ ಅದು ನೋಡಿದಾಗ ಕುಕ್ಕರ್ ಮೇಲೆಲ್ಲ ಬರ್ತಾಯಿತ್ತು ಪ್ರೆಸ್ಟೀಜ್ ಅಂತ. ಅದು ನಾನು ಅನ್ಕೊಳ್ತಾ ಇದ್ದೆ, ಡಾನ್ಸ್ ಮಾಡೋತೀನಿ ಅಂತ ಅನ್ಕೊಳ್ತಾ ಇರಲಿಲ್ಲ. ಏನೋ ಒಂಥರ ಯಾವಾಗೂ ನೋಡ್ತಾ ಇದ್ನಲ್ಲ. ಇವತ್ತಿಗೆ ಈ ಲೋಗೋ ಕೆಳಗಡೆ ನನ್ನ ಹೆಸರು ಬಂದಿದೆಯಲ್ಲ, ಹಾಂ, ಏನು ಹೇಳ್ಬೇಕಂತ ಗೊತ್ತಾಗ್ತಲ್ಲ. ಆ್ಯಕ್ಚುಲಿ ಯಾರೋ ನಮ್ಮ ಅಕ್ಕನ, ನಮ್ಮ ಪ್ರೆಸ್ಟೀಜ್ ಅಕ್ಕನ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದರೆ ನೋಡಿ, ಸೈಲೆಂಟಾಗಿ ಕುತ್ಕೊಂಡಿದ್ರಲ್ಲಿ. ನಾನು ಸ್ವೀಟ್ ಸಿಸ್ಟರ್. ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಯಾರು ತಿಂದರು? ನಾನಂತೂ ತಿಂದಿಲ್ಲ ನೋಡಿ. ನಮ್ಮ ಮ್ಯಾಮ್ ಇವತ್ತು ನಮ್ಮದು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋದು ಇವರೇ. ನಿಮ್ಮ ಹೆಸರು ಹೇಳಿ ಬ್ರೋ. ಹಂಗೆ ಜೀವಿತ್. ಇವ್ರು ನೋಡಿ ನನ್ನ ಫ್ಯಾನ್ ಆಗ್ಬಿಟ್ಟು, ತುಂಬ ದೊಡ್ಡ ಫ್ಯಾನ್ ಅಂತ. ವಿಡಿಯೋ ಏನು ಇವರೊಂದು ಇದ್ರ ಹಿಂದೆ ವಿಡಿಯೋ ಒಂದಿದೆ ನೋಡಿ, ಡಾನ್ಸ್ ಆಡಿದ್ದಾರೆ ಚೆನ್ನಾಗಿ. ಮಾತಾಡ್ರಿ ನಮ್ಮ ಆಡಿಯೋ. ಈಗೇನಕ್ಕೆ ಮಾಡಿದೆ ಮೇಘ? ಎಲ್ಲ ಬ್ಲೂ ಕಲರ್ ಮೇಘ. Ma'am, you forgot me. No, I didn't. No, he just showed me. YouTube ಮೇಲೆ ಹಾಕ್ತಾನೆ. ಇಲ್ಲಿ ನಾನು, ಇಲ್ಲಿ ಪ್ರಹ್ಲಾದ, ಇಲ್ಲಿ ಪ್ರಹ್ಲಾದ. ಇಷ್ಟು ಕೊಟ್ಟಿದ್ದಾರೆ ಪ್ರೆಸ್ಟೀಜಿಂದ. ಸರ್ಪ್ರೈಸ್ ಗಿಫ್ಟ್ಸ್ ಎವ್ರಿಥಿಂಗ್. ಏನಂದ್ರೆ ನನ್ನ ಸ್ಟೋರೇಜ್ ಫುಲ್ ಆಗ್ಬಿಟ್ಟಿದೆ ಗೈಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪ್ರೆಸ್ಟೀಜ್ ಇನ್ನೊಂದು 1 GB ಏನೋ ಇರಬೇಕು. ಸೊ ಐ ಆಮ್ ವೆರಿ ಬ್ಯಾಡ್ ಆ್ಯಕ್ಚುಲಿ. ಇನ್ಮೇಲೆ ಬೇರೆ ಹೊಸ ಫೋನ್ ಇಲ್ಲ, ಹೊಸ ಸ್ಟೋರೇಜ್ ಇರೋ ಫೋನ್ ಏನಾದ್ರು ಇಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿಗೆ ನಮ್ಮ ಪ್ರೆಸ್ಟೀಜ್ ಲೆಟ್ಸ್ ಎಂಡ್ ಇಯರ್. ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ಗೈಸ್. ಮತ್ತೆ ಯಾವಾಗ ಸ್ಟೋರೇಜ್ ಫುಲ್ ಅಂತ ತೋರಿಸೋದು ಗೊತ್ತಿಲ್ಲ. ಏನೇನೋ ಡಿಲೀಟ್ ಮಾಡಿ ಏನೇನೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಚರ್ಚ್ ಸ್ಟ್ರೀಟ್ ಇಲ್ಲೊಂದು ಗೊಂಬೆ. ಬಟ್ ಕ್ರೇಜಿ ಆಗಿದೆ ಚರ್ಚ್ ಸ್ಟ್ರೀಟ್ ಇವತ್ತು. ಕ್ರೇಜಿ. ಮೇಟ್ ದಿಸ್ ಗಾಯ್.